ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ವ್ಲಾಗ್ಸ್. ನನಗಂತೂ ತುಂಬಾ ಹುಷಾರಿರಲಿಲ್ಲ. ತುಂಬ ತಲೆನೋವು ಮತ್ತು ಜಾಸ್ತಿ ಕೆಮ್ಮಾಗ್ಬಿಟ್ಟಿತ್ತು. ಅದಕ್ಕೆ ಯಾವ ಕೆಲಸನೂ ಮಾಡಿರಲಿಲ್ಲ. ಸಂಜೆ ಎದ್ದು ಪಾತ್ರೆ ಎಲ್ಲ ತೊಳ್ಕೊಳ್ತಿದ್ದೆ. ನನ್ನ ಮಗಳು ಬಂದು, ಅಮ್ಮ ನಾನು ಕಸ ತಳ್ಕೊಡ್ತೀನಿ, ನಿನ್ನ ಪಾತ್ರೆ ಎಲ್ಲ ತೊಳ್ಕೊ ಅಂತ ಹೇಳಿ ಕಸ ತಳ್ಕೊಡ್ತಾ ಇದ್ದಾರೆ. ನಿಜ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಯೋಚನೆ ಮಾಡುತ್ತೆ. ಅದಕ್ಕೆ ಹೇಳೋದು, ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ. ಇಷ್ಟು ಪುಟಾಣಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಕಸ ಗುಡಿಸ್ಕೊಡ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಯಿತು ನನ್ನ ಮಗಳು ನೋಡಿ. ಅಷ್ಟರಲ್ಲಿ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ತುಂಬ ತಲೆನೋಯ್ತಾಯಿತ್ತು ಅಂತೇಳಿ ಟೀ ಮಾಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂತ ಟೀ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಟೀ ಕುಡಿದು ಮೇಕೆ ಮನೆಯಲ್ಲೆಲ್ಲ ಕಸ ತಳ್ಳಿರಲಿಲ್ಲ. ಹಾಗೆ ಕಸ ತಳ್ಳೋಣ ಅಂತ ಹೋಗಿ ಕಸ ತಳ್ತಾ ಇದ್ದೀನಿ. ಅಷ್ಟರಲ್ಲಿ 6:30 ಆಗಿತ್ತು. ಅಷ್ಟರಲ್ಲಿ ಮೇಕೆ ಎಲ್ಲ ಬಂದವು. ಮೇಕೆ ಎಲ್ಲ ಒಳಗಡೆ ಹೊಡೆದ್ಬಿಟ್ಟು ಮತ್ತೆ ಮನೆ ಕಡೆ ಹೊರಟೆ. ಏನಿದು? ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತೇಳಿ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಸಣ್ಣ ರವೆ ತೊಗೊಂಡಿದ್ದೀನಿ. ಮಕ್ಳಿಗೆ ಜಾಸ್ತಿ ಖಾರ ಆಗುತ್ತೆ ಅಂತೇಳಿ ಸ್ವಲ್ಪನೇ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸು ಪುಡಿ, ಹಾಗೆ ಅರಿಶಿಣ ಪುಡಿ, ಉಪ್ಪು, ಕಸ್ತೂರಿ ಮೇಥಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಎಣ್ಣೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು. ಒಂದು 5 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ನೆನ್ಕೊಳ್ಳಿ. ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಮುಗಿಸ್ಕೋತೀನಿ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ತುಪ್ಪ ಖಾಲಿಯಾಗಿತ್ತು ಅಂತ ಕೆನೆ ಎಲ್ಲ ತಿರುಗಿಕೊಂಡು ತುಪ್ಪ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಬೆಣ್ಣೆ ಯಾವ ಥರ ತೆಗಿಯೋದು ಅಂತ ವಿಡಿಯೋ ಹಾಕಿದ್ದೀನಿ. ನನಗೆ ಯಾವುದೇ ಕೆಲಸ ಮಾಡಬೇಕು ಅಂದರೂ ಸಾಂಗ್ಸ್ ಕೇಳ್ಕೊಂಡು ಮಾಡಿದ್ರೇ ತುಂಬ ಎನರ್ಜಿಯಾಗಿ ಮಾಡ್ತೀನಿ, ಮತ್ತು ಇನ್ನಷ್ಟು ಕೆಲಸನೂ ಮಾಡಬೇಕನ್ಸುತ್ತೆ. ಹಾಗೆ ಸಾಂಗ್ಸ್ ಕೇಳ್ತಾ ನಾವು ಕೆಲಸ ಮಾಡೋದೇ ನಮಗೆ ಗೊತ್ತಾಗಲ್ಲ. ಇನ್ನಷ್ಟು ಕೆಲಸ ಮಾಡ್ತಾ ಇರ್ತೀವಿ. ಹಾಗೆ ಅಕ್ಕಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡೆ. ಅಷ್ಟರಲ್ಲಿ ಇದು ನೆಂದಿತ್ತು. ಚಪಾತಿ ಹಿಟ್ಟಿಗೆ ಯಾವ ಥರ ಲಟ್ಟಿಸ್ಕೋತೀವೋ ಆ ಥರ ಲಟ್ಟಿಸ್ಕೋಬೇಕು. ಹಾಗೆ ಲಟ್ಟಿಸ್ಕೊಂಡು ನಿಮಗೆ ಸಣ್ಣ ಬೌಲಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಈ ಥರ ಪ್ರೆಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಬಂದಿದೆ ಅಂತ. ಈಗ ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹಾಕ್ಕೊಳ್ಳಿ. ಮಕ್ಕಳಿಗೆ ಹೊರಗಡೆ ತಂದ್ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ಹೆಲ್ತಿಗೆ ಒಳ್ಳೆಯದು. ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ. ಸ್ನ್ಯಾಕ್ಸ್ನ ಮಾಡಿಟ್ಟು ನಾನು ವ್ಲಾಗ್ನ ಅಲ್ಲೇ ಸ್ಟಾಪ್ ಮಾಡಿದೆ. ಬೆಳಗ್ಗೆ ಇದು ಕಂಟಿನ್ಯೂ ಮಾಡೋಣ ಅಂತ ಹೇಳಿ. ಬೆಳಗ್ಗೆ ನನಗೆ ಹೇಳಲಿಕ್ಕೆ ಆಗಲಿಲ್ಲ. ತುಂಬಾ ತಲೆನೋವು ಮತ್ತು ಕೆಮ್ಮು ಜಾಸ್ತಿ ಆಗಿಬಿಟ್ಟಿತ್ತು. ಹಾಗೆ ಎದ್ದು ಬಿಸಿನೀರು ಕುಡಿದು ಮತ್ತೆ ದೋಸೆಗೆಲ್ಲ ರೆಡಿ ಮಾಡಿಕೊಂಡೆ. ದೋಸೆಗೆ ಚಟ್ನಿ ಮಾಡಿ ಮತ್ತೆ ಪಲ್ಯ ಮಾಡಿಕೊಂಡು ಮಕ್ಳ ಬಾಕ್ಸ್ಗೆ ರೆಡಿ ಮಾಡಿಕೊಂಡೆ. ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸ್ವಲ್ಪನೂ ಕಿತ್ತೋಗಿರಲಿಲ್ಲ. ಹಾಗೆ ಮಕ್ಳಿಗೆ ಬಾಕ್ಸಿಗೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋದೆ. ಅಷ್ಟರಲ್ಲಿ ವ್ಯಾನೇ ಬಂದುಬಿಟ್ಟಿತ್ತು. ಟೈಮ್ ಆಗಿಬಿಟ್ಟಿತ್ತು. ಮಕ್ಕಳನ್ನ ವ್ಯಾನ್ಗೆ ಹಚ್ಬಿಟ್ಟು ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಇವತ್ತು ಶುಕ್ರವಾರ ಅಂತೇಳಿ ಪೂಜೆ ಮಾಡೋಣ ಅಂದ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ. ನಾನು ಮನೆ ಒರೆಸೋದಕ್ಕೆ ನೀರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ತೀನಿ. ಯಾಕಂದರೆ ನಮ್ಮ ಮನೆಗೆ ಏನೇ ಕೆಟ್ಟದ್ದಾಗಬಾರ್ದು ಅಂತ ಹೇಳಿ ಸ್ವಲ್ಪ ಉಪ್ಪು ಅರಿಶಿನ ಪುಡಿನ ಹಾಕಿ ಮನೆ ಒರೆಸ್ತೀನಿ. ಸ್ವಲ್ಪ ಜನ ಗೋಮೂತ್ರವನ್ನು ಹಾಕಿ ಒರೆಸ್ತಾರೆ, ಅದು ತುಂಬ ಒಳ್ಳೆಯದು.
ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಆ ಊದ್ಗಡ್ಡಿ ಸ್ಮೆಲ್ಲು ಘಮ ಮನಸ್ಸಿಗೆ ಎಷ್ಟು ಫೀಲ್ ಕೊಡುತ್ತೆ ಅಲ್ವಾ. ನನಗೂ ಕೂಡ ಅಷ್ಟೇ, ಇವತ್ತು ಪೂಜೆ ಮಾಡಿದ್ರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಆರಾಮಾಯಿತು ಅಂತ ಅನ್ನಿಸ್ತು. ಹಾಗೆ ಬಟ್ಟೆ ಎಲ್ಲ ಇತ್ತು ಅಂದ್ಬಿಟ್ಟು ವಾಶ್ ಮಾಡಿ ಒಣಗಾಕ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.